ಓಕೆ, ಯಶ್ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಇಡೀ ಭಾರತ ದೇಶ ಮಾತಾಡ್ತಿದೆ. ನಮ್ದು ಒಂದು ಟ್ಯಾಕ್ ಇರ್ಲಿ ಅಂತ ಯಶ್ ಸಿನಿಮಾ ಟಾಕ್ಸಿಕ್ ಬಗ್ಗೆ ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದೀನಿ. ನೋಡಿ, 2022ರಲ್ಲಿ KGF ಚಾಪ್ಟರ್ 2 ಸಿನಿಮಾ ಬಂದಿತ್ತು. ಆಗ ಈ ಸಿನಿಮಾದ ನೋಡಿದಂತ ಜನದ ಅಭಿಪ್ರಾಯ ಹೇಗಿತ್ತು, ಸಿನಿಮಾ ರಂಗದ ಪ್ರೇಕ್ಷಕರ ಅಭಿಪ್ರಾಯ ಹೇಗಿತ್ತು ಅಂತಂದ್ರೆ, ಓಹೋ ಆಹಾ ಅಂತ ಚಪ್ಪಾಳೆ ತಟ್ಟಿ ಯಶನ್ನ ಬೆಳಗ್ಗೆ ಪ್ಯಾನ್ ಇಂಡಿಯಾ ಸ್ಟಾರ್ ಮಾಡಕ್ಬಿಟ್ರು. ಅದರ ರಿಸಲ್ಟ್ ಯಶ್ ಇದನ್ನ ಮೀರಿ ಇನ್ನೇನೋ ಕೊಡಬೇಕು ಅಂತ ಅನ್ಕೊಂಡು 2022ರಲ್ಲಿ ಟಾಕ್ಸಿಕ್ ಅನ್ನೋ ಸಿನಿಮಾದ ಟೈಟಲ್ ಅಲ್ಲಿ ಬಿಡುಗಡೆ ಮಾಡಿ ಡಿಫರೆಂಟ್ ಮ್ಯಾನರಿಸಮ್ ಅಲ್ಲಿ ಈ ಸಿನಿಮಾದ ಒಂದು ಲಾಂಚ್ ಮಾಡಿದ್ರು. ಅವತ್ತಿಂದ ಇಲ್ಲಿವರೆಗೆ 4 ವರ್ಷದವರೆಗೆ ಟಾಕ್ಸಿಕ್ ಬಗ್ಗೆ ಜನಗಳಲ್ಲಿದ್ದಂತ ನಿರೀಕ್ಷೆ, ಅವರು ಈ ಸಿನಿಮಾದ ಮೇಲೆ ಇಟ್ಟಿದ್ದಂತ ಅಪಾರವಾದ ಎಕ್ಸ್ಪೆಕ್ಟೇಷನ್ ಇವತ್ತು 2026 ಆಗಸ್ಟ್ 26ರಂದು ಎಕ್ಸ್ಪ್ಲಾಯ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಒಂದು ಸ್ಫೋಟಗೊಂಡ್ಬಿಟ್ಟಿದೆ. 4 ವರ್ಷದಿಂದ ಸಿನಿಮಾ ಮಾಡದಿದ್ರು ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಬಗ್ಗೆ ಅವರಿಟ್ಟ ಅಭಿಮಾನಿಗಳು, ಕನ್ನಡ ಚಿತ್ರರಂಗ, ಭಾರತೀಯ ಚಿತ್ರರಂಗ ಇಟ್ಟಂತ ಭರವಸೆ ಎಲ್ಲ ಇವತ್ತೆಲ್ಲೋ ಒಂದು ಸಣ್ಣ ಹೊಡೆತ ಬಿದ್ದಂತಾಗಿದೆ ಅನ್ನುವಂಥದ್ದು ಕನ್ನಡ ಸಿನಿ ಪ್ರೇಕ್ಷಕರ ಭಾರತೀಯ ಸಿನಿ ಪ್ರೇಕ್ಷಕರ ಮನಸ್ಸಲ್ಲಿ ಇವತ್ತು ಕುತ್ಕೋಬಿಟ್ಟಿದೆ. ನೋಡಿ, ಅಭಿಮಾನಿಗಳೇನು ಹೇಳ್ಬೋದು, ಬೇರೆ ಏನ್ ಹೇಳ್ಬೋದು, ಇವ್ರನ್ನ ಬೇಕು ಅಂತ ನೆಗೆಟಿವ್ ಮಾಡ್ತಿದ್ದಾರೆ, ಇವರನ್ನ ಬೇಕು ಅಂತ ನೆಗೆಟಿವ್ ಮಾಡ್ತಾರೆ. ಕನ್ನಡ ಚಿತ್ರರಂಗದ ತಾಕತ್ತೇನು ಅಂತ ಹಾಲಿವುಡ್ ರೇಂಜ್ ತೋರ್ಸಕ್ಕೆ ಪ್ಲಾನ್ ಮಾಡ್ತಿದೀವಿ, ಇವರು ಇದನ್ನ ಇಲ್ಲೇ ಅವರನ್ನ ಮೊಟಕುಗೊಳಿಸಕ್ಕೆ ಏನೋ ಯೋಚನೆ ಮಾಡ್ತಿದ್ದಾರೆ. ಈ ತರ ಎಲ್ಲಾ ಅವರ ಅಭಿಮಾನಿಗಳು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಗಾಡ್ತಿದ್ರು ಕೂಡ ಟಾಕ್ಸಿಕ್ ಸಿನಿಮಾ ನೋಡಿದಂತ ಪ್ರೇಕ್ಷಕರಿಗೆ ಕನಿಷ್ಠ 70% ಜನಗಳಿಗೆ ಇಷ್ಟ ಆಗಿಲ್ಲ. ಬಿಕಾಸ್ ಆ ಸಿನಿಮಾ ಆ ತರದ ಒಂದು ಮಜಾ ಕೊಟ್ಟಿಲ್ಲ. ಯಾವ ತರದ KGF ರೇಂಜಿನ ಒಂದು ಮಜಾ ಇವರಿಗೆ ಸಿಗ್ತಾ ಇಲ್ಲ. ಇಂದಿನ ಯಶ್ ಸಿನಿಮಾಗಳೇನಿದ್ದು ಆ ಸಿನಿಮಾಗಳಲ್ಲಿದ್ದಂತ ಮಜಾ, ಆ ಗತ್ತು, ಆ ಗಾಂಭೀರ್ಯ ಈ ಸಿನಿಮಾದಲ್ಲಿ ಕಾಣಿಸ್ತಿಲ್ಲ ಅನ್ನುವಂಥದ್ದು ಪ್ರೇಕ್ಷಕರ ಅಭಿಪ್ರಾಯ. ಇದೇ ಸತ್ಯ ಅಂತ ಅನ್ಕೊಂಡು ಸಿನಿಮಾ ನೋಡಬಾರ್ದ? ಹಾಗೇನಿಲ್ಲ, ಸಿನಿಮಾ ಎಲ್ಲರೂ ಖಂಡಿತ ನೋಡ್ಬೇಕು. ಯಾಕಂದ್ರೆ ಕನ್ನಡದ ಸಿನಿಮಾ 4 ವರ್ಷಗಳ ಕಾಲ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ದಾರೆ, ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ವಿವಿಧ ತಂತ್ರಜ್ಞರೆಲ್ಲ ಕರ್ಕೊಂಡ್ಬಂದು ಕೆಲಸ ಮಾಡಿಸಿದ್ದಾರೆ. ಸಾಂಗು, ಮ್ಯಾನರಿಸಮ್, ಕ್ಯಾಮ್ರಾ ವರ್ಕ್ ಇವೆಲ್ಲ ಅದ್ಭುತವಾಗಿದೆ ಅಂತ ಅಂದ್ರೂ ಕೂಡ ಒಂದು ಸೋಲ್ ಅಂತ ಸ್ಟೋರಿನ ಒಂದು ಜೀವಾಳ ಅಂತ ಏನ್ ಹೇಳ್ತೀವಿ, ಅದೇ ಸ್ಟ್ರಾಂಗ್ ಇಲ್ಲ ಅನ್ನೋದು ಸಾಕಷ್ಟು ಅಭಿಮಾನಿಗಳ ಅಭಿಪ್ರಾಯ. ಈ ಅಭಿಮಾನಿಗಳ ಅಭಿಪ್ರಾಯವನ್ನ ಗೌರವಿಸಬೇಕು. ಬಿಕಾಸ್ 400 ಕೋಟಿ ಖರ್ಚು ಮಾಡಿದೀವಿ ನಾವು ಕನ್ನಡದ ಸಿನಿಮಾ ಅನ್ನೋ ಒಂದು ಎಮೋಷನ್ ಹಿಡ್ಕೊಂಡು ಸಿನಿಮಾ ಹೇಗಿದೆ ಹಾಗೆ ಒಪ್ಕೊಳಕ್ ಆಗಲ್ಲ. 4 ವರ್ಷ ಕಾದಿದ್ರಿಂದ ಸಿನಿಮಾದ ಬಗ್ಗೆ ಅಪಾರ ನಿರೀಕ್ಷೆ, ಸಿನಿಮಾ ಎಲ್ಲೋ ಒಂದ್ ಕಡೆ ಕಥೆನೇ ವೀಕ್ ಆಗಿದೆ ಅಂತ ಅನ್ಕೊಂಡು ಈ ಪ್ರೇಕ್ಷಕರು ಮಾತಾಡ್ತಿದ್ದಾರೆ. ಅವರಿಗೆ ನೀನ್ ಅವನ ಅಭಿಮಾನಿ, ಇವನ ಅಭಿಮಾನಿ, ನೀನ್ ಅಂತವನು ಇಂಥವನು ಅಂತ ಏನೇನೋ ಮಾಡ್ಬಿಟ್ಟು ನೆಗೆಟಿವ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಆರೋಪ ಮಾಡ್ಬಿಟ್ಟು ಈ ಸಿನಿಮಾದ ಬಗ್ಗೆ ನೀವೇ ಯಶ್ ಅಭಿಮಾನಿಗಳು ಕೂಡ ನಾವು ಕೂಡ ಒಂಥರ ಕೆಟ್ಟ ಮನ್ಸೋರು ಅನ್ನೋ ತರ ತೋರ್ಸಕ್ ಹೋಗ್ಬೇಡಿ. ರಿಯಾಲಿಟಿ అనేది ಒಪ್ಕೊಳ್ಳಿ. ಡೈರೆಕ್ಟ್ ಸ್ಟೇಟ್ ಇಂದ ಬಂದವ್ರ ಬಾಯಿಗೆ ಹಿಡಿದಾಗ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಚೆನ್ನಾಗಿದೆ ಅದನ್ನ ಅಕ್ಸೆಪ್ಟ್ ಮಾಡಿ. ಚೆನ್ನಾಗಿದೆ ಅಂದಾಗ ಒತ್ತು ಕುಣಿಸ್ತಂತ ಇದೇ ಜನಗಳು ಇವತ್ತು ಏನೋ ಅವ್ರ ನಿರೀಕ್ಷೆ ರೀಚ್ ಆಗಿಲ್ಲ ಅಂದ ತಕ್ಷಣ ಅಭಿಮಾನಿಗಳು ಅವನೇ ಸರಿಲ್ಲ, ಇವನೇ ಸರಿಲ್ಲ, ಅವನ ಅಭಿಮಾನಿ, ಇವನ ಅಭಿಮಾನಿ ಬೇಕು ಅಂತ ನೆಗೆಟಿವ್ ಮಾಡ್ತಿದ್ದಾರೆ, ದುಡ್ಡು ಕೊಟ್ಟು ನೆಗೆಟಿವ್ ಮಾಡ್ತಿದ್ದಾರೆ. ನಿನ್ಗೆ ಎಷ್ಟು ಪೇಮೆಂಟ್ ಆಯ್ತು, ಈ ತರದೆಲ್ಲ ಪ್ರಶ್ನೆ ಕೇಳಿ ಅಭಿಮಾನಿಗಳನ್ನ ಅವಮಾನ ಮಾಡ್ತಕ್ಕಂಥ ಪ್ರಶ್ನೆ ಮಾಡಬೇಡಿ ಪ್ಲೀಸ್. ಯಾಕೆ ಅಂದ್ರೆ ಯಶ್ ಸಿನಿಮಾನ ಅಷ್ಟು ರೇಂಜಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವೆಯ್ಟ್ ಮಾಡಿದ್ದಾರೆ 4 ಇಯರ್ಸ್. 400 ಕೋಟಿ ಖರ್ಚು ಮಾಡಿದ್ರು, 500 ಕೋಟಿ ಖರ್ಚು ಮಾಡಿದ್ರು. ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಇವತ್ತಿಗೆಲ್ಲ ಅದು ಯಾವತ್ತಿದ್ರೂ ಡಬಲ್ ಆಗುತ್ತೆ. 2,000 ಕೋಟಿ ಆಗ್ಬೋದು, 3,000 ಕೋಟಿ ಆಗ್ಬೋದು. ಭಾರತ ದೇಶದ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಕ್ಬೋದು. ಆದ್ರೆ ಇವತ್ತಿನ ಅಭಿಪ್ರಾಯ ಏನಿದೆ, ಇವತ್ತಿನ ಅಭಿಪ್ರಾಯ ನಾಳೆ ಬದಲಾಗಬಾರ್ದು ಅಂತ ಏನಿಲ್ಲ. ಏನ್ ಬೇಕಾದ್ರೂ ಆಗ್ಬೋದು ಮ್ಯಾಜಿಕ್. ಸಿನಿಮಾ ಪ್ರೇಕ್ಷಕರು ಇವತ್ತು ಫಸ್ಟ್ ಡೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರೋಂಥವ್ರು ಕೂಡ ಸಿನಿಮಾದ ನಿಜವಾಗ್ಲೂ ವಿಮರ್ಶೆ ಮಾಡೋಂಥರ, ಕೂಲಾಗಿ ನೋಡೋಂಥರ ಅದನ್ನೆಲ್ಲ ನಾವು ಕೌಂಟ್ ಮಾಡ್ಬೇಕಾಗುತ್ತೆ. ಇವತ್ತಿನ ಫಸ್ಟ್ ಡೇ ನೋಡೋಂಥರ ಹೆಂಗೆ ಅಂತಂದ್ರೆ ಅಗ್ರೆಸಿವ್ನೆಸ್, ಅದೇನೋ ಎಕ್ಸ್ಪ್ರೆಷನ್ ಇಟ್ಕೊಂಡು ಹೋಗಿರ್ತಾರೆ ಸಿನಿಮಾ ಹಿಂಗಿರುತ್ತೆ ಹಿಂಗಿರುತ್ತೆ ಆ ಥರ KGF, ಮಿತ್ರ ಸಮಾಚಾರ ಈ ಥರದ್ದೆಲ್ಲ ಒಂದು ಮೈಂಡ್ ಫಿಕ್ಸ್ ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ರಿಯಾಲಿಟಿ ನಿಜವಾಗ್ಲೂ ಒಂದು ರಿವ್ಯೂ ಮಾಡೋಂಥರ ಯಾರು ಗೊತ್ತಾ, ಈ ಸಿನಿಮಾ ಚೆನ್ನಾಗಿದೆ ಅಂತ ಇನ್ನೊಂದು ವಾರ ಕಳಿಬೇಕು. ಈ ಸಿನಿಮಾದ ಈ ಸಿನಿಮಾದ ಕ್ರೇಜ್ ಎಲ್ಲ ಕಡಿಮೆ ಆದ್ಮೇಲೆ ಸಿನಿಮಾ ತರ ನೋಡ್ತಕ್ಕಂಥ ಕೆಲವೊಂದು ಪ್ರೇಕ್ಷಕ ವರ್ಗ ಇದೆ. ಆ ಪ್ರೇಕ್ಷಕ ವರ್ಗ ರೀಚ್ ಆಗಬೇಕು ಸಿನಿಮಾ ಥಿಯೇಟರ್ಗಳಿಗೆ. ಅಲ್ಲಿಂದ ಬರುತ್ತಲ್ಲ ರಿವ್ಯೂ, ದಟ್ ಇಸ್ ದ ಕರೆಕ್ಟ್ ರಿವ್ಯೂ ಅಂತ ಅನ್ಕೊಂಡು ಏನೇ ಇರಲಿ, ಫಸ್ಟ್ ಡೇ ನೋಡೋದಿರ್ಬೋದು ಅಥವಾ 2-3 ಡೇಸ್ ಕಳ್ಕೊಂಡು ನೋಡೋದಿರ್ಬೋದು, ಯಾರು ಏನ್ ಅಭಿಪ್ರಾಯ ಕೊಟ್ಟರು ಕೂಡ ಈ ಸಿನಿಮಾ ತಂಡ ಏನಿದೆ ಅದನ್ನ ರಿಸೀವ್ ಮಾಡ್ಕೊಂಡು, ಅದನ್ನ ವೆಲ್ಕಮ್ ಮಾಡ್ಕೊಂಡು ಕರೆಕ್ಷನ್ ಮಾಡ್ಕೊಂಡು ಟ್ರೈ ಮಾಡಬೇಕು. ಅದ್ ಬಿಟ್ಬಿಟ್ಟು ಅವರೇ ಸರಿಲ್ಲ ಇವರೇ ಸರಿಲ್ಲ ಅಂತ ಹೇಳ್ತಕ್ಕಂಥ ಕೆಟ್ಟ ಮನಸ್ಥಿತಿಗೆ ಹೋಗೋದು ಬೇಡ ಅನ್ನೋಂಥದ್ದು ಅಭಿಮಾನಿಗಳಲ್ಲಿ ಮನವಿ. ನಮ್ಮ ಹಾಸನ ಹುಡುಗ ಯಶ್ ಹಾಸನದ ಗಲ್ಲಿಗಳಲ್ಲಿ ಬೆಳೆದಿದ್ದಾನೆ, ಜೊತೆಗೆ ಮೈಸೂರಿನ ಗಲ್ಲಿಗಳಲ್ಲಿ ಬೆಳೆದಿದ್ದಾನೆ. ಇವತ್ತು ಹಾಸನಿಂದ ಅಮೆರಿಕದವರೆಗೂ ರೀಚ್ ಆಗಿದ್ದಾನೆ, ಮೈಸೂರಿಂದ ಮಲೇಷ್ಯಾದವರೆಗೂ ರೀಚ್ ಆಗಿದ್ದಾನೆ. ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಇದೊಂದು ಸಿನಿಮಾ ಅವನ ಕರಿಯರ್ನ ಕ್ರಾಸ್ನ ಇಳಿಸ್ಬಿಡ್ತು ಅಂತ ಏನು ಅನ್ಸಲ್ಲ.
ಅಥವಾ ಇವತ್ತೇ ಅದ್ರ ಡಿಸೈಡ್ ಮಾಡೋಕ್ಕೂ ಆಗಲ್ಲ. ಯು ವಿಲ್ ಬಿ ದ ಅಲ್ಟಿಮೇಟ್. ಇವತ್ತು ಪ್ಯಾನ್ ಇಂಡಿಯಾ ನಂಬರ್ 1 ಸ್ಟಾರ್ ಯಾರು ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರು ಎಷ್ಟು ಹೆಸರೇ ಬರುತ್ತೆ. ಎಲ್ಲ ಬಾಲಿವುಡ್ ಸ್ಟಾರ್ಗಳು, ಟಾಲಿವುಡ್, ಕಾಲಿವುಡ್, ಸ್ಯಾಂಡಲ್ವುಡ್, ಮಾಲಿವುಡ್ ಎಲ್ಲ ಈ ಏನು ಚಿತ್ರರಂಗ ಇದೆ ಅದ್ರ ಲಿಸ್ಟ್ನೆಲ್ಲಾನು ಬ್ರೇಕ್ ಮಾಡಿ ಇವತ್ತು ನಂಬರ್ 1 ಪ್ಲೇಸ್ ಇರೋದು ನಮ್ಮ ಯಶ್. ಅದ್ರ ಬಗ್ಗೆ ನಾವು ಕನ್ನಡಿಗರಾದ ನಮಗೆ ಹೆಮ್ಮೆ ಇದೆ, ಅದ್ರ ಬಗ್ಗೆ ಗೌರವ ಇದೆ. ಈ ಸಿನಿಮಾದ ಬಗ್ಗೆ ರಿವ್ಯೂ ಕೊಡ್ತಕ್ಕಂಥ ಅಭಿಮಾನಿಗಳು ಆಗಲಿ ಪ್ರೇಕ್ಷಕರಾಗಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಕೆಟ್ಟಗಳನ್ನ ನಿಲ್ಲಿಸಿ ಸಿನಿಮಾನ ನೋಡಿ, ಸಿನಿಮಾನ ಗೌರವಿಸಿ. ಜೈ